ಕಂಟೈನರ್ ಬ್ರೇಕ್ ಫೈಲ್ಯೂರ್ ಆಗಿದಂತಹ ಪರಿಣಾಮ ನೇರವಾಗಿ ಪೆಟ್ರೋಲ್ ಬಂಕ್ ನುಗ್ಗಿರುವಂತಹ ಘಟನೆ ಚಾಮರಾಜಪೇಟೆಯಲ್ಲಿ ನಡೆದಿದೆ. ನಿಮ್ಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಚಾಮರಾಜಪೇಟೆಯಲ್ಲಿರುವಂತಹ ನಯರಾ ಪೆಟ್ರೋಲ್ ಬಂಕ್. ನಿನ್ನೆ ಈ ಮಾರ್ಗದಿಂದ ಬಂದಂತಹ ಕಂಟೈನರ್ ವಾಹನ ಏನಿದೆ ಏಕಾಏಕಿ ಪೆಟ್ರೋಲ್ ಬಂಕ್ ನುಗ್ಗುತ್ತೆ. ಅಂದ್ರೆ ಬ್ರೇಕ್ ಫೇಲ್ಯೂರ್ ಆದಂತಹ ಪರಿಣಾಮ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಈ ರೀತಿಯ ಅವಾಂತರ ಆಗಿರುವಂತದ್ದು. ಘಟನೆಯಲ್ಲಿ ಪೆಟ್ರೋಲ್ ಬಂಕಿನ ಆಫೀಸ್ಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ನೀವು ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಆ ಒಂದು ಸಿಸಿಟಿವಿ ದೃಶ್ಯವನ್ನು ನೋಡ್ತಾ ಹೋದ ಸಂದರ್ಭದಲ್ಲಿ ನಿಮ್ಗೆ ಒಂದೊಂದು ಕ್ಲಿಯರ್ ಆಗುತ್ತೆ. ಅಂದ್ರೆ ಆಕ್ಸಿಡೆಂಟ್ ನ ರಭಸ ಎಷ್ಟಿತ್ತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಚಾಲಕನ ಕಂಟ್ರೋಲ್ ಸಿಗದಂತ ಪರಿಣಾಮ ಡೆಡ್ಲಿ ಆಗಿ ಒಂದು ಆಕ್ಸಿಡೆಂಟ್ ನಡೆಯುತ್ತೆ. ಆಕ್ಸಿಡೆಂಟ್ ಪರಿಣಾಮ ಆಫೀಸ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ. ಅಲ್ಲಿರುವಂತಹ ಗೋಡೆ ಕೂಡ ನೆಲಕಚ್ಚಿರುವಂತದ್ದು. ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಕೂಡ ಆಗಿದೆ. ಮತ್ತೊಂದು ವಿಚಾರ ಏನಂದ್ರೆ ಈ ಒಂದು ಘಟನೆಯ ಸಂದರ್ಭದಲ್ಲಿ ಕಂಟೈನರ್ ಚಾಲಕನಿಗೆ ಕೂಡ ಗಾಯ ಆಗಿದೆ. ಬಟ್ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಇದು ನಿಜಕ್ಕೂ ಅದೃಷ್ಟ ಒಂದು ರೀತಿ ಪವಾಡ್ ಅಂತ ಹೇಳ್ಬೋದು. ಯಾಕಂದ್ರೆ ಪೆಟ್ರೋಲ್ ಬಂಕ್ ಅಂತಂದ್ರೆ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನ ಇರುತ್ತೆ, ಪೆಟ್ರೋಲ್ ತುಂಬಿಸಲು ಬರ್ತಾರೆ. ನಿನ್ನೆ ಕೂಡ ಅದೇ ರೀತಿ ಆಗಿತ್ತು. ಬಟ್ ಅದೃಷ್ಟವಶಾತ್ ಇದೇ ಜಾಗ ಅಂದ್ರೆ ಇಲ್ಲಿ ಪೆಟ್ರೋಲ್ ಹಾಕಿ ಮೂವ್ ಆಗುವಂತ ಸಂದರ್ಭದಲ್ಲಿ ಆ ಒಂದು ಎಕ್ಸಾಕ್ಟ್ ಮಿನಿಟ್ ಅಲ್ಲಿ ಯಾವುದೇ ರೀತಿ ವಾಹನ ಇರದಂತಹ ಪರಿಣಾಮ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಒಂದು ವಾಹನ ಏನಿದೆ ಇದು ಶ್ರೀರಂಗಪಟ್ಟಣದಿಂದ KR ಮಾರ್ಕೆಟ್ ಗೆ ಬರ್ತಾ ಇತ್ತು. ಇದು ಆಯಿಲ್ ಅಂದ್ರೆ ಅಡಿಗೆ ಆಯಿಲ್ ನ ತುಂಬಿಸಿಕೊಂಡು KR ಮಾರ್ಕೆಟ್ ಗೆ ಹೋದ ಸಂದರ್ಭದಲ್ಲಿ ಚಾಮರಾಜಪೇಟೆ ಮೂಲಕ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅವಾಂತರ ಆಗಿರುವಂತದ್ದು. ಘಟನೆಯ ಸಂದರ್ಭದಲ್ಲಿ ಇದು ಒಂದಿಷ್ಟು ಆಯಿಲ್ ಕೂಡ ಲೀಕ್ ಆಗಿತ್ತು. ಬಟ್ ಅದೃಷ್ಟವಶಾತ್ ಯಾವುದೇ ದೊಡ್ಡ ಮಟ್ಟದಲ್ಲಿ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗಾಗಲೇ ಚಾಮರಾಜಪೇಟೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.